ಸಂಸಾರದ ಬಿಂದು ಜಠರಾಗ್ನಿಯಲಿ ಬೆಂದು ಪ್ರಜ್ವಲಿಸಿದಂದು ಈ ದೇಹ ದೀಪ. ನಂದೆಲ್ಲ ನಿಂದೆಂದು ನಿಂದೆಗಳಲ್ಲಿ ಬೆಂದು ನಿಂದಕರ ಸ್ತುತಿಸಿದಂದು ಬದುಕು ನಂದ ದೀಪ, ಬದುಕು ನಂದ ದೀಪ. ಮಳೆಯಲ್ಲಿ ಬೆಂದು ಚಳಿಯಲ್ಲಿ ಮಿಂದು ಬೇಸಿಗೆಯಲ್ಲಿ ನಡುಗಿದಂದು ಈ ಗಡಿಗೆ ದೀಪ. ಕುಂತಲ್ಲಿ ನಡೆದಂದು ನಡೆಯುತ್ತ ನಿದ್ರಿಸಿದಂದು ನಿದ್ದೆಯಲ್ಲಿ ಕುಂತಂದು ಜ್ವಲಿಸುವುದು ದೀಪ, ಜ್ವಲಿಸುವುದು ದೀಪ, ಜ್ವಲಿಸುವುದು ದೀಪ. ಇತರರ ಗೆಲ್ಲಿಸಿದಂದು ತಾನು ಸೋತಂದು, ಇತರರ ಗೆಲ್ಲಿಸಿದಂದು ತಾನು ಸೋತಂದು ನೋವಲ್ಲಿ ನಕ್ಕಂದು ಬೆಳಗುವುದು ದೀಪ. ಜೀವಿಗಳೆಲ್ಲ ಒಂದೆಂದು ಭೇದ ಭಾವವೇ ಇಲ್ಲೆಂದು ಕರುಣೆಗೆ ಕರುಳೇ ಕರಗಿದಂದು ಸ್ವಾಧಿಷ್ಠಾನವೇ ದೀಪ, ಸ್ವಾಧಿಷ್ಠಾನವೇ ದೀಪ, ಸ್ವಾಧಿಷ್ಠಾನವೇ ದೀಪ. ನನ್ನನ ಕೊಂದಂದು ಕೊಂದದ್ದು ತಿಂದಂದು, ನನ್ನನ ಕೊಂದಂದು ಕೊಂದದ್ದು ತಿಂದಂದು ಅವನಲ್ಲಿ ಮಿಂದಂದು, ಅವನಲ್ಲಿ ಮಿಂದಂದು ಜೀವಾತ್ಮ ದೀಪ, ಜೀವಾತ್ಮ ದೀಪ, ಜೀವಾತ್ಮ ದೀಪ. ನಮಸ್ತೆ ಗೆಳೆಯರೆ. ಅಹೋರಾತ್ರನ ಜೀವನದಲ್ಲಿ ಶಾಂತಿ ತಂದ ಕೆಲಸಗಳಲ್ಲಿ ಮುಖ್ಯವಾದ ಕೆಲಸ ಈ ಒಂದು ಕಾರ್ಯಾಲಯ. ಶಿಲ್ಪಿಗೆ ರಾಜಾಶ್ರಯ ಬೇಕಾಗತ್ತೆ. ಇವಾಗ ನೋಡಿ, ಜಕಣಾಚಾರ್ಯ ಶಿಲ್ಪಿ, ಆತ ಬಳ್ಳಿಗಾವಿಯಲ್ಲಿ ಕೆತ್ತುಕೊಂಡು ಶಾಲೆ ನಡೆಸಿಕೊಂಡಿದ್ದ. ಆತನನ್ನ ಹುಡುಕಿ ಹೋದ ಶಾಂತಲ ವಿಷ್ಣುವರ್ಧನರು ಆತನ ಮನವೊಲಿಸಿ ಮಾಡಿದ ಕೆಲಸ ಬೇಲೂರು, ಹಳೆಬೀಡು, ಸೋಮನಾಥಪುರಗಳು. ಹೀಗಿರುವಾಗ ಅಹೋರಾತ್ರನು ಹಾಗೆ ತನ್ನ ಜೀವನದ ಅರ್ಧ ವಯಸ್ಸಿನವರೆಗೂ ಯಾರನ್ನೂ ಗಮನಿಸದೆ ತನ್ನದೇ ಕೆಲಸದಲ್ಲಿ ನಿರತವಾಗಿದ್ದಾಗ ಹುಡುಕಿಕೊಂಡು ಬಂದು ಇವನಂತರ ಕೆಲಸ ಮಾಡಿಸಿಕೊಂಡ ಮಹಾನುಭಾವರಲ್ಲಿ ಈ ಕಾರ್ಯಾಲಯದ ಮಾಲೀಕರು. ಆದರೆ ಇವನು ಮಾಡಿದ ಈ ಎಲ್ಲ ಕೆಲಸಗಳನ್ನು ನೋಡಿದ್ರೆ ಅದರಲ್ಲಿ ತುಂಬಾ ಒಂದು ಮುಖ್ಯವಾದ ಕೆಲಸ ಬನ್ನಿ ತೋರಿಸ್ತೀನಿ. ಇದು ಸುಮಾರು 8ನೇ ಶತಮಾನದಲ್ಲಿ ನಡೆದ ಕಲಾಕೃತಿ. ಇದು ಭಾರತೀಯ ಸರ್ಕಾರಕ್ಕೆ ಸಿಗುತ್ತೆ. ಮುದ್ಗಲ ಗಣಪತಿ, ಮುದ್ಗಲ ಪುರಾಣ ಗಣಪತಿ ಪುರಾಣ ಶಿವಪುರಾಣದಂತೆ ಬರುತ್ತೆ. ಆ ಮುದ್ಗಲ ಗಣಪತಿಯ ಒಂದು ಶಿಲ್ಪ ಅಲ್ಲಲ್ಲಿ ಶಿಥಿಲವಾಗಿದ್ದು, ಆ ಶಿಲ್ಪವನ್ನ ಮರು ನಿರ್ಮಾಣ ಮಾಡುವ ಆಲೋಚನೆ ಈ ಕಾರ್ಯಾಲಯದ ಮಾಲೀಕನಿಗೆ ಬಂದಾಗ ಮಾಡಿದ್ದು. ನೋಡಿ, ಪಂಚಮುಖಿ ಗಣಪತಿ, ಸಿದ್ಧಿ ರಿದ್ಧಿ, ಇವರು ಆ ಜ್ಞಾನ ವೃಕ್ಷದ ಕೆಳಗಡೆ ಕುಳಿತಿರುವಂತಹ ಗಣಪತಿ. ಇಲ್ಲಿ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ದಾರೆ ನೋಡಿ. ನಾವು ವೃಕ್ಷಗಳನ್ನ ಯಾಕೆ ಕಾಪಾಡಬೇಕು? ಆ ಗಣಪತಿಯೇ ವೃಕ್ಷದ ನೆರಳಲ್ಲಿ ಕೂತಿದ್ದಾನೆ. ಅತಿ ಹೆಚ್ಚು ಉಸಿರನ್ನ ತೆಗೆದುಕೊಳ್ಳುವ ಗಣಪತಿ, ಅತಿ ಹೆಚ್ಚು ಉಸಿರಿಗೆ ಈ ಜ್ಞಾನ ವೃಕ್ಷದ ಅವಶ್ಯಕತೆ ಇದೆ. ಜ್ಞಾನ ವೃಕ್ಷದಿಂದ ಬರುತ್ತೆ ಅಂತ ತೋರಿಸಿದ್ದು ಬುದ್ಧನೂ ಅಷ್ಟೇ, ಗಣಪತಿನೂ ಅಷ್ಟೇ. ಯಾಕೆ ಹೇಳಿ? ವೃಕ್ಷದಿಂದ ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ನು ತಾನು ಒಳಗೆ ತಗೊಂಡಾಗ ಅದು ಬ್ರೈನ್ವರೆಗೂ ಹತ್ತಿ ಆರೋಗ್ಯವಂತವಾಗಿಡುತ್ತೆ ಅಂತ ನಮಗೆ ತೋರಿಸ್ಕೊಟ್ಟ ದಾರಿ. ಆ ರಿದ್ಧಿ ಸಿದ್ಧಿ ಅವರನ್ನ ತನ್ನ ಮಡದಿಯರನ್ನಾಗಿ ಸ್ವೀಕರಿಸಿದ ಗಣಪತಿ ನೋಡಿ ಎಷ್ಟು ಸುಂದರವಾಗಿ ಕೂತಿದ್ದಾರೆ ನೋಡಿ. ಆತನ ಎಲ್ಲ ಇಷ್ಟವಾದ ಪ್ರಾಣಿಗಳು, ಕಾಡು ಅರಣ್ಯಕ ದೇವಿ ನೋಡಿ,
ಈ ಈ ಇದಕ್ಕೆ ಆ ಇಲಿಗಳು ತಾಳಮೇಳಗಳನ್ನ ಬಾರಿಸುತ್ತಿದ್ದಾರೆ. ಇದು ಒಂದು ಸುಂದರ ಭಿತ್ತಿ ಚಿತ್ರ. ಮುದ್ಗಲ ಗಣಪತಿ, ಮಹಾಗಣಪತಿ, ಮುದ್ಗಲ ಮಹಾಗಣಪತಿ, ಶ್ರೀ ಮುದ್ಗಲ ಮಹಾಗಣಪತಿ. ಇಲ್ಲಿ ನೋಡಿ ಸಿದ್ಧಿವಿನಾಯಕ, ನೋಡಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮಯೂರೇಶ್ವರ್ ಅಂತ ಅಷ್ಟವಿನಾಯಕರಲ್ಲಿ ಒಬ್ರು, ಸಿದ್ಧಿವಿನಾಯಕ ಎರಡನೇ ವಿನಾಯಕ, 3 ವಿಘ್ನೇಶ್ವರ್ ಅಂತ. ಇಲ್ಲಿ ಬನ್ನಿ, ಗಿರಿಜಾತ್ಮಜ್ ಅಂತ ಇಲ್ಲಿ 4 ಆಯ್ತಾ, ಇಲ್ಲಿ 5 ನೋಡಿ, ಚಿಂತಾಮಣಿ ಗಣಪತಿ ಅಂತ. ನೀವು ಮಹಾರಾಷ್ಟ್ರಕ್ಕೆ ಬಂದ್ರೆ ಅಷ್ಟಗಣಪತಿ ಯಾತ್ರನೇ ಮಾಡಿಸ್ತಾರೆ. 6ನೇದು ಬಲ್ಲಾಲೇಶ್ವರ್ ಅಂತ, 7ನೇದು ವರದ ವಿನಾಯಕ ಅಂತ ನೋಡಿ, 8ನೇದು ಮಹಾಗಣಪತಿ. ಇದಾದ್ಮೇಲೆ ಮುದ್ಗಲ ಪುರಾಣದಲ್ಲಿ ಬರೋ 32 ಗಣಪತಿಗಳನ್ನ ಇವರು ಬೇಕೇ ಬೇಕು ಅಂದ್ರು. ಇದೊಂದು ಸಾಹಸದ ಕೆಲಸ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಬಾಲಗಣಪತಿ, ತರುಣ ಗಣಪತಿ, ಭಕ್ತಿ ಗಣಪತಿ, ವೀರ ಗಣಪತಿ 4, ಶಕ್ತಿ ಗಣಪತಿ 6, ದ್ವಿಜ ಗಣಪತಿ 7, ಸಿದ್ಧಿ ಗಣಪತಿ ನೋಡಿ, 7 ಸಿದ್ಧಿ ಗಣಪತಿ, 8 ಉಚ್ಚಿಷ್ಟ ಗಣಪತಿ, 9 ವಿಘ್ನ ಗಣಪತಿ, 10 ಕ್ಷಿಪ್ರ ಗಣಪತಿ, ವಿಘ್ನ ಗಣಪತಿ, ಕ್ಷಿಪ್ರ ಗಣಪತಿ ನೋಡಿ, ಹೇರಂಬ ಗಣಪತಿ 11, 12 ಲಕ್ಷ್ಮೀ ಗಣಪತಿ, 13 ಮಹಾಗಣಪತಿ, 14 ವಿಜಯ ಗಣಪತಿ, 15 ನೃತ್ಯ ಗಣಪತಿ, 16 ಊರ್ಧ್ವ ಗಣಪತಿ, 17 ಏಕಾಕ್ಷರ ಗಣಪತಿ, 18 ವರದ ಗಣಪತಿ, ಮತ್ತೆ 19 ನೋಡಿಲಿ ಕ್ಷಿಪ್ರ ಪ್ರಸಾದ ಗಣಪತಿ, 21 ಹರಿದ್ರಾ ಗಣಪತಿ, 22 ಏಕದಂತ ಗಣಪತಿ, 23 ಸೃಷ್ಟಿ ಗಣಪತಿ, 24 ಉದ್ದಂಡ ಗಣಪತಿ ನೋಡಿ, 25 ಋಣಮೋಚನ ಗಣಪತಿ, ನಮ್ಮ ಸಾಲ ತೀರಿಸ್ತಾನಂತವನು, ದುಂಡಿ ಗಣಪತಿ 26, ದ್ವಿಮುಖಿ ಗಣಪತಿ 2 ತಲೆ ಗಣಪತಿ, ತ್ರಿಮುಖಿ ಗಣಪತಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ಸಿಂಹ ಗಣಪತಿ ಸಿಂಹದ ಮೇಲೆ ಕೂತಿದ್ದಾನೆ, ಏನು ಎಲ್ಲ ಇಲಿ ಮೇಲೆ ಕೂತ್ಕೋತಾನೆ ಅಂತಾರಲ್ಲ, ಮೃಗಾಣಾಂಚ ಮೃಗೇಂದ್ರೋಸ್ಮಿ ಅಂತ ಹೇಳ್ತಾನೆ, ಎಲ್ಲ ಮೃಗಗಳಲ್ಲಿ ಮೃಗೇಂದ್ರ, ಅದ್ರ ಮೇಲೆ ಕೂತು ಬಿಡ್ತಾನೆ. ಯೋಗ ಗಣಪತಿ, ಅವನಿಗೆ ಬರದ ವಿದ್ಯೆನೇ ಇಲ್ಲ. ದುರ್ಗ ಗಣಪತಿ, ಸಂಕಟಹರ ಗಣಪತಿ 32. ಈ 32 ಗಣಪತಿಗಳೊಂದಿಗೆ ಈ ಭಿತ್ತಿ ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅವರಿಗೆ ಇಲ್ಲಿ ವಿದೇಶಿಗರು ತುಂಬ ಬರ್ತಾರೆ. ಇಲ್ಲಿ ಸಂಸ್ಕೃತದಲ್ಲಿ ಹೆಸರು ಹಾಕೋಣ ಅಂತ ಹೇಳಿದೆ. ಅವ್ರು ಹೇಳಿದ್ರು ಪ್ರತಿಯೊಬ್ಬ ವಿದೇಶಿಗನಿಗೂ ಇದರ ಒಂದು ಮಹಿಮೆ ಗೊತ್ತಾಗಬೇಕು ಅಂತ. ಭಿತ್ತಿ ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಸುಮಾರು 8 ಅಡಿ ಎತ್ತರ, ಎಂಥ ಸುಂದರ ಇದು. ಇವ್ರ ಲೋಗೋ ಕೂಡ ವಾರಣಾಸಿ ದೇವಸ್ಥಾನದ ಮಾಡೆಲ್. ಸುಮಾರು 14 ಲಕ್ಷ ವರ್ಷಗಳ ಹಿಂದೆ ವಾರಣಾಸಿ ದೇಗುಲ ಹೀಗೆ ಮಾಡಿದ್ದು. 8 ಮೂಲೆಗಳಲ್ಲಿ 9 ಮೂಲೆಗಳಲ್ಲಿ 9 ದಿಕ್ಕುಗಳಲ್ಲೂ ಒಂದೊಂದು ದೇವರುಗಳು, ಮಧ್ಯದಲ್ಲಿ ಶಿವಲಿಂಗ, ಹೀಗಿತ್ತು ವಾರಣಾಸಿ ದೇಗುಲ. ಅದರ ಪ್ಲಾನ್ನೇ ಇವರು ಲೋಗೋ ಮಾಡಿಕೊಂಡ್ರು ನೋಡಿ. ಎದುರುಗಡೆ ಕುಬೇರ, ಎಷ್ಟು ಚೆನ್ನಾಗಿದೆ ನೋಡಿ. ಆತ ನವರತ್ನಗಳು, ನವಧಾನ್ಯಗಳು, ನವನಿಧಿಗಳು ನೋಡಿ ಎಷ್ಟು ಚೆನ್ನಾಗಿದೆ, ನವನಿಧಿಗಳು ನೋಡಿ. ಕಾಮಧೇನು ನೋಡಿ, ಎಲಿಫೆಂಟ್, ಹಾರ್ಸ್, ಇಲ್ಲಿ ನವನಿಧಿಗಳು ನೋಡಿ, ಶಂಖ, ಮಕರ,
ಕಚ್ಚಪ ಇದು ಆಮೆ ಅವ್ರದ್ದು ನಿಧಿ. ಮಹಾಪದ್ಮ ನೋಡಿ ಹೆಂಗಿದೆ, ಕುಂದ, ಪದ್ಮ, ನೀಲ, ಕರ್ವ, ಇವೆಲ್ಲ ಕುಬೇರ್ನ ನಿಧಿಗಳು. ಅವ್ರ ಆಫೀಸ್ ಕೂಡ ಅದೇ ರೀತಿ ಅಭಿವೃದ್ಧಿ ಆಗ್ತಾ ಇದೆ ದೇವರ ಆಶೀರ್ವಾದದಿಂದ. ಇದು ಸರ್ವಸತ್ವ ಗಿಡ, ಬಾಹ್ಯ ಸತ್ವ ಗಿಡ, ಕಲ್ಪವೃಕ್ಷ, ಇವೆಲ್ಲ ಕುಬೇರ್ನ ನಿಧಿಗಳು. ಕುಬೇರ ನೋಡಿ ಉಲ್ಟಾ ಪಾತ್ರೆಗಳು, ಹೊಳೆ ಹರಿತಾ ಇದೆ, ಐಶ್ವರ್ಯದ ಹೊಳೆ ನೋಡಿ. ಕುಬೇರನ ಪತ್ನಿ, ಆತನ ಬಿಹೇವಿಯರ್ ಹಂಗಿತ್ತಂತೆ, ಕಾಲು ಬಳಿಯ ಕೂತ್ಕೋತಿದ್ಲಂತೆ, ಬೇಡ ಅಂದ್ರು, ತೊಡೆ ಮೇಲೆ ಕೂತ್ಕೊಂಡ್ರು, ನೀನು ಅಚ್ಚರಿಯ ವ್ಯಕ್ತಿ ನೀನು ಅಂತ ಹೇಳ್ತಾ ಇತ್ತಂತೆ. ನೋಡಿ ಎಷ್ಟು ಚೆನ್ನಾಗಿ. ಅರ್ಧ ಕಣ್ಣು ಮುಚ್ಚಿದ ಕುಬೇರ, ಇದು ದೊಡ್ಡ ಕತೆ ಇದೆ, ಮುಂದೊಂದು ದಿವಸ ಹೇಳ್ತೀನಿ. ಯಾಕೆ ಅರ್ಧ ಕಣ್ಣು ಮುಚ್ಚಿದಾನೆ, ಪಾರ್ವತಿಯ ಶ್ರಾಪ ಯಾಕೆ ಹಾಗ್ಬಿತ್ತು, ಕುಬೇರ ಯಾಕೆ ಐಶ್ವರ್ಯವಂತನಾದ, ಕುಬೇರನ ಮಹಿಮೆ ಏನು ಒಂದು ದಿವಸ ಹೇಳ್ತೀನಿ. ಓಂ ಯಕ್ಷಾಯ ಕುಬೇರಾಯ ನೋಡಿ, ವನಯ ಧನಾ ಧಾನ್ಯ ಅಧಿಪತಿಯೇ ಧನಧಾನ್ಯ ಸಮೃದ್ಧಿಂ ಮೇ ದೇಹಿ ದಾಪಯ ಸ್ವಾಹ. ಅಲ್ಲಿ ನೋಡಿ ನವ ರತ್ನಗಳು, ಗಜಲಕ್ಷ್ಮಿ, ಈ ಎಲ್ಲ ಭಿತ್ತಿ ಚಿತ್ರಗಳು ಈ ಆಫೀಸ್ಗೆ ಮಾಡಿಕೊಟ್ಟಿದ್ದು ನನ್ನ ಜೀವನದ ಪುಣ್ಯ. ಎಷ್ಟು ಚೆನ್ನಾಗಿ, ಇದನ್ನೆಲ್ಲ ಎಷ್ಟು ಹೇಳಿದ್ರು ಸಾಲದು ನಿಮಗೆ. ನೋಡಿ ಈ ಆಫೀಸಲ್ಲಿ ಈ ಸಪ್ತಾರ್ಣವಾ ಸಪ್ತ ಕುಲಾಚಲಾಶ್ಚ ಸಪ್ತ ಋಷಿಯೋ ದ್ವೀಪವನಾನಿ ಸಪ್ತ ಬಹುರಾದಿ ಕೃತ್ವ ಬಹುನಾನಿ ಸಪ್ತ, ಸೂರ್ಯನ 7 ಕುದುರೆಗಳು, ಅವರ ಗುರುಗಳದು ಮೂರ್ತಿ ನೋಡಿ. ಇದು ದೇವರ ಮನೆ, ಮಹಾಮೃತ್ಯುಂಜಯ ಯಂತ್ರ. ಮಹಾಮೃತ್ಯುಂಜಯ ಯಂತ್ರದ ನೋಡಿ ತ್ರಿಶೂಲ ಹೊರಗೆ ಬರುತ್ತೆ ನೀಟಾಗಿ 2. ಇದು ಮಹಾಮೃತ್ಯುಂಜಯ ಯಂತ್ರ. ಇಲ್ಲಿ ಮೇಲ್ಗಡೆ ಅಷ್ಟಲಕ್ಷ್ಮಿಯರ ಒಂದು ಭುವನೇಶ್ವರಿ ನೋಡಿ ಎಷ್ಟು ಚೆನ್ನಾಗಿದೆ, ಭುವನೇಶ್ವರಿ, ಸಹಸ್ರದಳ ಕಮಲ. ಮತ್ತೆ ಇದು ಶ್ರೇಷ್ಠವಾದ ಹಳೆಯ ಸಾವಿರಾರು ವರ್ಷದ ಒಂದು ದೇಗುಲದ ಒಂದು ವರ್ಜ್ಯದ ಒಂದು ಕಟ್ಟಿಗೆಯಿಂದ ಮಾಡಿದಂತಹ ನೀಲ ಸರಸ್ವತಿ ಯಂತ್ರ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಸ್ವಾಸ್ತಿಕ ಯಂತ್ರ, ಆಂಜನೇಯ ಯಂತ್ರೋದ್ಧಾರಕ ಆಂಜನೇಯ ಯಂತ್ರ, ಹನುಮಾನ್ ಯಂತ್ರ, ಇವೆಲ್ಲ. ಇದೊಂದು ಸ್ವಾಸ್ತಿಕ ಯಂತ್ರ, ಅಷ್ಟಲಕ್ಷ್ಮಿ ಯಂತ್ರ, ಇವೆಲ್ಲ ಆಕ್ಚುಲಿ ಇದು ನೋಡಿ ಸಾಲಿಗ್ರಾಮದಲ್ಲಿ ಮಾಡಿರುವಂತಹ ಶ್ರೀಯಂತ್ರ ನೋಡಿ. ಮತ್ತೆ ಇಲ್ಲಿ ನಿಮಗೆ ಮುಖ್ಯವಾಗಿ ತೋರಿಸೋದು ಅಂದರೆ ಈ ಎಲ್ಲ ದಿಕ್ಕುಗಳಲ್ಲಿ ಭೈರವರನ್ನ ಸ್ಥಾಪನೆ ಮಾಡಿದ್ದಾರೆ. ಅಷ್ಟ ಭೈರವರು ಅಂತ, ಅಷ್ಟ ದಿಕ್ಕುಗಳಿಗೂ ಅಷ್ಟ ಭೈರವರು. ಫಾರ್ ಎಕ್ಸಾಂಪಲ್ ಸಂಹಾರ ಭೈರವ, 2-3 ಭೈರವ ತೋರಿಸ್ತೀನಿ ನಿಮಗೆ. ದೇವಮೂಲೆಯಲ್ಲಿ ಸಂಹಾರ ಭೈರವ, ಪೂರ್ವದಲ್ಲಿ ನೋಡಿ, ಪೂರ್ವದಲ್ಲಿ ಅಸಿತಾಂಗ ಭೈರವ. ಇಲ್ಲಿ ಇವಾಗ ಆಫೀಸ್ ಕ್ಲೋಸ್ ಆಗೋ ಸಮಯ ಬಂದಿದೆ. ಬ್ರಹ್ಮಸ್ಥಾನದಲ್ಲಿ ಇದರ ಥೋಡ ಲೈಟ್ डाल दीजिए ಪ್ಲೀಸ್, ಇದ್ರ ಲೈಟ್ डाल दीजिए. ಇಲ್ಲಿ ನೋಡಿ ಈ ವರಾಹ ಸುವರ್ಣ ಶ್ರೀಗೋಲ ಎತ್ಕೊಂಡು ಭೂದೇವಿಯನ್ನು ಕಾಪಾಡ್ತಾ ಇರುವಂತಹ ಸುಮಾರು 6 ಅಡಿ ಎತ್ತರದ ವರಾಹ ಎಷ್ಟು ವಿಜೃಂಭಿಸ್ತಾ ಇದೆ ಬ್ರಹ್ಮಸ್ಥಾನದಲ್ಲಿ. ಮೇಲ್ಗಡೆ ಸಾವಿರ ಮೀನು, 1000 ಆಮೆಗಳಿಂದ ಆವೃತವಾದಂತಹ ಒಂದು ಬ್ರಹ್ಮಯಂತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂಗಾರದಲ್ಲಿ ಮಾಡಿರೋದು. ಇದು ರಿಯಲ್ ಗೋಲ್ಡ್ ಕವರ್ ಮಾಡಿರುವಂಥದ್ದು, ರಿಯಲ್ ಗೋಲ್ಡ್. ಎಷ್ಟು ಚೆನ್ನಾಗಿದೆ ಇದು. ಇದು ನೋಡಿ, ನಾಗಲೋಕದ ಮೇಲೆ ಒಂದು ಕಾಲು, ಆಮೆಯ ಮೇಲೊಂದು ಕಾಲು, ಮತ್ತು
ಕೂರ್ಮಾವತಾರದ ಮೇಲೆ ಒಂದು ಕಾಲೆತ್ತಿ ಭೂಮಿನ ಸಂರಕ್ಷಣೆ ಮಾಡ್ತಾರೆ ಸೋಮಕಾಸುರನಿಂದ. ಇಷ್ಟು ಹೇಳ್ತಾ ನಮ್ಮ ದೇವರು ಬನ್ನಿ ತೋರಿಸ್ತೀನಿ. ನಮ್ಮ ದೇವರು ವಲಾ ಸ್ವಾಮಿ ಜೊತೆ ಭೂದೇವಮ್ಮನ ಜೊತೆ ಅಹೋಲಾತ್ಲ ನೋಡಿ, ನಮ್ಮ ಫೇವ್ರೆಟ್ ಮೂರ್ತಿ ಇದು. ಕಷ್ಟಪಟ್ಟರೆ ಬೆಲ್ಲ, ಇದನ್ನ ಮನಸ್ಸು ಮಾಡಿದರೆ ಆಗಿದ್ದಲ್ಲ. ಇದು ದಾನಿಗಳು ಮಾಡಬೇಕು ಅಂತ ಹೇಳಿದಂತಹ ದೊಡ್ಡ ವ್ಯಕ್ತಿ ಅವ್ರ ಮನಸ್ಸಿಂದ ಆಗಿರೋದು ನೋಡಿ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ವರಾಹಸ್ವಾಮಿನ ನಾವೆಲ್ಲ ಅಸಹ್ಯ ಪಟ್ಕೋತೀವಿ, ಹಂದಿನ. ಆ ಅಮ್ಮ ಕಾಪಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನೋಡಿ, ವರಾಹಸ್ವಾಮಿ ಮೂತಿನ ಮುಟ್ಕೊಂಡು. ಶಿ ಈಸ್ ವೆರಿ ಹ್ಯಾಪಿ, ಶಿ ಈಸ್ ವೆರಿ ಹ್ಯಾಪಿ. ಭೂದೇವಮ್ಮ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾರೆ. ಧನ್ಯವಾದ. ಅಹೋರಾತ್ರ.